ಸಚಿವ ರಾಜಣ್ಣ ಎಂಎಲ್ಸಿ ರಾಜೇಂದ್ರ ಅವರಿಂದ ಸಿಎಂ ಭೇಟಿ ಮಾಡಲಾಗಿದೆ. ಈ ಬಗ್ಗೆ ನನ್ನನ್ನು ಯಾರೂ ಕೇಳಬೇಡಿ ಅಂತ ಡಿಕೆಶಿ ಹೇಳಿದ್ದಾರೆ. ನನ್ನ ಇಲಾಖೆಗೆ ಸಂಬಂಧಪಟ್ಟ ವಿಚಾರವಿದ್ರೆ ಹೇಳಿ. ಸಿಎಂ ಅಂದಾಗ ಎಲ್ಲರೂ ಅವರನ್ನ ಭೇಟಿ ಮಾಡ್ತಾರೆ. ಸುಖ ಸುಮ್ಮನೆ ಬೋಗಸ್ ವಿಚಾರ ದೃಷ್ಟಿ ಇಟ್ಟು ನೋಡಿದಾಗ ಒಂದಿಷ್ಟು ವಿಚಾರವನ್ನ ಸೃಷ್ಟಿ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ಎಂಎಲ್ಸಿ ರಾಜೇಂದ್ರ ಅವರಿಂದ ಸಿಎಂ ಭೇಟಿ ಮಾಡಲಾಗಿದೆ. ಈ ಬಗ್ಗೆ ನನ್ನನ್ನು ಯಾರೂ ಕೇಳಬೇಡಿ. ನನ್ನ ಇಲಾಖೆಗೆ ಸಂಬಂಧಪಟ್ಟ ವಿಚಾರವಿದ್ರೆ ಹೇಳಿ. ಸಿಎಂ ಅಂದಾಗ ಎಲ್ಲರೂ ಅವರನ್ನ ಭೇಟಿ ಮಾಡ್ತಾರೆ. ಸುಖ ಸುಮ್ಮನೆ ಬೋಗಸ್ ವಿಚಾರ ಸೃಷ್ಟಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಮತ್ತು ರಾಜೇಂದ್ರ ಇಬ್ಬರು ಕೂಡ ಹೋಗಿ ಸಿಎಂ ಅನ್ನ ಭೇಟಿ ಮಾಡಿದ್ರು. ಈ ವಿಚಾರವನ್ನ ಪ್ರಶ್ನೆ ಮಾಡಿದಾಗ ಡಿಸಿಎಂ ಸುಖ ಸುಮ್ಮನೆ ಸಿಎಂ ಅಂದಮೇಲೆ ಎಲ್ಲರೂ ಹೋಗಿ ಭೇಟಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ, ಇದಕ್ಕೆ ಏನೇನೋ ಸೃಷ್ಟಿ ಮಾಡಬೇಡಿ ಸುಖ ಸುಮ್ಮನೆ ಬೋಗಸ್ ವಿಚಾರಗಳನ್ನ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ವಿಚಾರನೂ ಬೋಗಸ್. ಅರ್ಥಾಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿ ಅವ್ರು ಕೇಳಿದ್ದೀನಿ. ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರು ಏನೋ ಪಾಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಸಚಿವ ಕೆಎನ್ ರಾಜಣ್ಣ ಅವರದ್ದು ಹಿಟ್ ಅಂಡ್ ರನ್ ಕೇಸ್. ಸಿಎಂ ಅವರನ್ನೇ ಕೇಳಿ ಅವರೇ ಹೇಳ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಅವರನ್ನ ಕೇಳಿ ಅಂತ ಹೇಳಿದ್ದೇನೆ. ನಮ್ಮಿಬ್ಬರ ನಡುವೆ ಚರ್ಚೆಯನ್ನ ಬಿಚ್ಚಿ ಹೇಳಲು ಸಾಧ್ಯವಿಲ್ಲ. ಏನಾದರೂ ಇದ್ರೆ ಕಂಪ್ಲೇಂಟ್ ಕೊಡಪ್ಪ ಅಂತ ತಿಳಿಸಿದ್ದೇನೆ. ಇದನ್ನು ಬಿಟ್ಟು ನಾನು ಬೇರೆ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಹಾಗೂ ಡಿಕೆಶಿ ಅವರ ನಡುವೆ ನಡೆಯುವಂಥ ಕೋಲ್ಡ್ ವಾರ್ ಕಾಂಗ್ರೆಸ್ನಲ್ಲಿ ಬಹಿರಂಗವಾಗುತ್ತೆ ಪದೇ ಪದೇ. ಈಗ ಅದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಅವರದ್ದು ಹಿಟ್ ಅಂಡ್ ರನ್ ಕೇಸ್. ಸಿಎಂ ಅವರನ್ನೇ ಕೇಳಿ ಅವರೇ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಅವರನ್ನ ಕೇಳಿ ಅಂತ ಹೇಳಿದ್ದೇನೆ. ನಮ್ಮಿಬ್ಬರ ನಡುವಿನ ಚರ್ಚೆಯನ್ನು ಬಿಚ್ಚಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಇದ್ರೆ ಕಂಪ್ಲೇಂಟ್ ಕೊಡಪ್ಪ ಅಂತ ತಿಳಿಸಿದ್ದೀನಿ. ಅದನ್ನು ಬಿಟ್ಟು ಬೇರೆ ನಾನು ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ವಿಚಾರನೂ ಬೋಗಸ್. ಅರ್ಥಾಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿ ಅವ್ರು ಕೇಳಿದ್ದೀನಿ. ನನ್ನ ಹತ್ರ ಏನೂ ಇಲ್ಲ.